ಓಂ ಗಂ ಗಣಪತಯೇ ನಮಃ. Good morning, Mummy. Good morning. ಇದಾಯ್ತಾ? ಅದು ವೀಕೆಂಡ್ ಶಿಫ್ಟ್ಗೆ ಹಾಸ್ಪಿಟಲ್ ಹೋಗ್ಬೇಕಾ? ಈ ವೀಕೆಂಡ್ ಇಲ್ಲ, ಬಟ್ ಮಂಡೇ ಆಸ್ ಆಲ್ವೇಸ್. ಇದು ಕೂಗ್ಲು ಅಂತ ಹೊಸ ಬ್ರ್ಯಾಂಡ್ ತಗೊಂಡೆ. ಕಾಫಿ ಮಾಡಿದ್ದೀನಿ, ಟ್ರೈ ಮಾಡಿ ನೋಡು. ಥ್ಯಾಂಕ್ ಯು. ಏ ಚುಕ್ಕಿ, ಹಾಲು ಕುಡ್ದಾ? ಗುಡ್ ಗರ್ಲ್. ಹಾಯ್ ಮುದ್ದಮ್ಮ, ಗುಡ್ ಮಾರ್ನಿಂಗ್. Hi, Mama. Good morning. ಇವತ್ತು ಸಾಯಂಕಾಲ ನಿಮಗೆ ಕೆಲಸ ಇದೆಯಾ ರವಿ? ಬೆಳಗ್ಗೆ ಸ್ವಲ್ಪ ಇಮೇಲ್ಸ್ ಇದೆ, ಬಟ್ ಸಾಯಂಕಾಲ ಫ್ರೀ ಇದ್ದೀನಿ. ಏನ್ ಮಾಡೋಣ? ಮುಂಚೆ ವೀಕೆಂಡ್ಸ್ ಡಾಕ್ಟರ್ಸ್ ಮಾಡ್ತಿದ್ರು, ಈಗ ಇಂಜಿನಿಯರ್ಸ್ ಮಾಡ್ತಿದ್ದಾರೆ. ನಿಮ್ ತರ ನಾವೇನು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಮನೆಯಿಂದಾನೆ ಕೆಲಸ ಮಾಡ್ಬೇಕು, ಸ್ವಲ್ಪ ಹೊತ್ತು ಅಷ್ಟೇ. ಹಂಗಾರೆ ಸಾಯಂಕಾಲ ಫ್ರೀನೇ. ಏನ್ ಮಾಡೋಣ ಹೇಳಿ? ನೀವ್ ಹೇಳಿ ಡಾಕ್ಟ್ರೆ. ನನ್ ಫ್ರೆಂಡ್ ಟೆಕ್ಸ್ಟ್ ಮಾಡಿದ್ಲು, ಒಂದ್ ಬುಕ್ ರಿಲೀಸ್ ಇದೆಯಂತೆ. ನಮ್ ಕನ್ನಡ ರೈಟರ್ ಭಾರತ ಅಂತ, ನಿನ್ನ ನೆನಪಲಿ ಅಂತ ಬರ್ತಿದ್ದಾರೆ. I think we should go. Yeah, let's go. ಈ ಕನ್ನಡ ರೈಟರ್ ಯಾವ ತರ ಬುಕ್ಸ್ ಬರೀತಾರೆ? ನನ್ಗೂ ಗೊತ್ತಿಲ್ಲಪ್ಪ. ಫಿಕ್ಷನ್ ಇರ್ಬೋದು, ಡೆಬ್ಯೂ ನಾವೆಲ್ ಅಂತೆ, ಹೋಗ್ ನೋಡ್ಬೇಕು. ಆಟೋಗ್ರಾಫ್ ಅಂತ ತಗೊಳ್ತೀನಿ ನಾನು. Where are we going tonight, Mommy? ಇವತ್ತು ನಿಂಗೆ ಆಲಿಸ್ ಜೊತೆ ಪ್ಲೇ ಡೇಟ್ ಇದೆ. ನೀನ್ ಅಲ್ಲಿ ಹೋಗ್ತಿದ್ಯಾ, ನಾನು ಅಪ್ಪ ಹೋಗ್ ಬರ್ತೀನಿ, ಆಯ್ತಾ? Yay! Bye. ಬಾಯ್. ಬುಕ್ ರಿಲೀಸ್ ಇವೆಂಟ್ಗೆ ಯಾವತ್ತೂ ನಾನು ಹೋಗೇ ಇಲ್ಲ. ಹೋಗ್ಬೇಕು, ತುಂಬಾ ಚೆನ್ನಾಗಿರುತ್ತೆ ರವಿ. ನಮ್ ಕನ್ನಡ ಟ್ಯಾಲೆಂಟ್ ನ ನಾವು ಸಪೋರ್ಟ್ ಮಾಡ್ಬೇಕು. ಹೌದು. ನಮಸ್ಕಾರ ಎಲ್ಲರಿಗೂ. ಪ್ಲೀಸ್ ಬಿ ಸೀಟೆಡ್. ಈ ಸಂಜೆ ನಮ್ ಎಲ್ಲ ಕನ್ನಡಿಗರಿಗೂ ಸಂಭ್ರಮದ ಸಂಜೆ. ಯಾಕಂದ್ರೆ ಕನ್ನಡದ ಒಬ್ಬ ಬೆಸ್ಟ್ ಸೆಲ್ಲರ್ ಬರಹಗಾರ ನಮ್ಮ ಮಧ್ಯೆ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇವ್ರನ್ನ ಬರ್ಮಾಡ್ಕೊಂಡ ನಮ್ಮ ಕಡ ಕುಟುಂಬದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪಾರ್ಥ ಅವರೇ, ಡಯಾಲಸ್ಗೆ ಸುಸ್ವಾಗತ. ಧನ್ಯವಾದಗಳು ಕರಿಷ್ಮಾ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು. ಅದನ್ನ ಇವತ್ತು ನಿಮ್ಮ ಮುಂದೆ ಒಂದು ಕತೆ ರೂಪದಲ್ಲಿ ಹೇಳ್ತೀನಿ. ಅವ್ರ ಧ್ವನಿ ಕೇಳಿದ್ಮೇಲೆ ನಿಮ್ ಎಲ್ರಿಗೂ ಪಾರ್ಥ ಅವ್ರನ್ನ ನೋಡೋಕೆ ತುಂಬಾ ಕುತೂಹಲ ಆಗಿರ್ಬೇಕಲ್ವಾ? ಪಾರ್ಥ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಕ್ಕಿಂತ ಮುಂಚೆ ನಿಮ್ ಎಲ್ಲರಿಗೂ ಒಂದ್ ಪ್ರಶ್ನೆ. ಇಲ್ಲಿ ಬಂದಿರೋ ಎಷ್ಟ್ ಜನಕ್ಕೆ ಪಾರ್ಥ ಅವರ ಹೆಸರು, ಅವರ ಅಂಕಿತನಾಮ ಅಂತ ಗೊತ್ತು? ಹೌದು, ಪಾರ್ಥ ಅವರ ಅಂಕಿತನಾಮ. ಇಲ್ಲಿ ಬಂದಿರೋರ್ಗೆ ಅವ್ರದ್ದು ನಿಜವಾದ ಹೆಸರು ಯಾರಿಗ್ ಗೊತ್ತು? ಬನ್ನಿ ಪಾರ್ಥ ಅವ್ರನ್ನೇ ಕೇಳೋಣ. ಪಾರ್ಥ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅಲೆಗಳಂತೆ ತಂದೆ ತಂಪನ್ನು, ಹುಣ್ಣಿಮೆಯಂತ ನಿನ್ನ ಮೊಗವು ತಂದಿದೆ ಬೆಳಕನ್ನು. ನಿನ್ನ ನೆನಪಲಿ ನಾನಿನ್ನ, ನಿನ್ನ ನೆನಪಲಿ ಕಳೆದಾದೆ ನಿನ್ನ
ನಿನ್ನ ನೆನಪಲಿ ಕಂಗಳ ಅಂದ ನೋಟವೇ ಚಂದ ನೋಡೆ ಹಲೋ ಹಾ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಭೂಮಿ, ನೀನು ಹೇಗಿದ್ಯೆ? ಹಾ ಚೆನ್ನಾಗಿದ್ದೀನಿ. ಈಗಷ್ಟೇ ಬಂದೆ ಕೆಲಸದಿಂದ, ಸುಸ್ತಾಗಿದೆ. ಹೇಳಿ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ಯಾ? ನಾನು ಏನಕ್ಕೆ ಮಾಡಿದೆ ಅಂದರೆ ಭೂಮಿ, ನಿಮ್ಮಪ್ಪ ಒಬ್ಬನ್ನ ಹುಡುಗನ್ ನೋಡಿದಾರೆ ಕಣೆ, ರವಿ ಅಂತ. ತುಂಬ ಚೆನ್ನಾಗಿದ್ದಾನೆ ಹುಡುಗ, ಸಾಫ್ಟ್ವೇರ್ ಇಂಜಿನಿಯರ್. ನೀನು ಕೂಡಲೇ ಬಂದು ಇವಾಗ ನೋಡ್ಬೇಕು ಅಮ್ಮ ಅವನ್ನ. ಪ್ಲೀಸ್, ನಾನು ಎಷ್ಟು ಸಲ ಹೇಳಿರೋದು ನನಗೆ ಇಷ್ಟು ಬೇಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ. ಪ್ಲೀಸ್ ಫೋರ್ಸ್ ಮಾಡಬೇಡಮ್ಮ. ನನಗೂ ಸುಸ್ತಾಗಿದೆ, ನಾನೀಗ ಫೋನ್ ಇಡ್ತಾ ಇದ್ದೀನಿ, ಆಯಿತಾ? ಶಶಿ, ಮತ್ತೆ ನಮ್ಮ ತಾಯಿ ಫೋನ್ ಮಾಡಿದ್ರು. ಯಾರೋ ಹುಡುಗ ಬಂದಿದ್ದಾನಂತೆ, ಅವನ್ನ ನೋಡಕ್ ನಾನು ಬ್ಯಾಂಗ್ಳೂರ್ ಹೋಗ್ಬೇಕಂತೆ. ಇನ್ನು ಎಷ್ಟು ಟೈಮ್ ಬೇಕು ಶಶಿ ನಿನಗೆ? ಇಷ್ಟು ವರ್ಷ ಆಯ್ತು, ಏನ್ ಡಿಸೈಡ್ ಮಾಡಿದೆ ನೀನು? ನನಗಿನ್ ಕಾಯಕ್ಕಾಗಲ್ಲ ಶಶಿ, ಆಗಲ್ಲ ನನಗೂ ಅರ್ಥ ಆಗುತ್ತೆ ಭೂಮಿ, ಆದ್ರೆ ನಾನು ನಿನಗೆ ಮುಂಚೆ ಹೇಳ್ದಂಗೆ ನಾನು ಒಳ್ಳೆ ಬುಕ್ ಬರೆದು ನನ್ನ ಹೆಸರುವಾಸಿಯಾಗಿ ದುಡ್ಡು ಸಂಪಾದನೆ ಮಾಡಿದ ಮೇಲೆ ನಾನು ಕಮಿಟ್ ಮಾಡಬೇಕು ಅಂತ ಹೇಳಿಲ್ವಾ ನಿನಗೆ? ಈಗ ಸದ್ಯಕ್ಕೆ ಕಮಿಟ್ ಆಗಲ್ಲ ಭೂಮಿ. ಐ ಕ್ಯಾನ್ ಬಿಲೀವ್ ದಿಸ್. ನನ್ನ ರೆಸಿಡೆನ್ಸಿ ಬೇರೆ ಮುಗೀತಾ ಇದೆ, ಅಪ್ಪ ಬೇರೆ ಫ್ಲೈಟ್ ಬುಕ್ ಮಾಡಿದ್ದಾರೆ. ನೆಕ್ಸ್ಟ್ ವೀಕೆ ನನ್ನ ಫ್ಲೈಟ್. ಅಷ್ಟ್ರಲ್ಲಿ ಡಿಸೈಡ್ ಮಾಡಿ ಹೇಳು. ನಿನ್ನ ನೆನಪಲಿ ಕಳೆದಾದೆ ನಿನ್ನ ನಿನ್ನ ನೆನಪಲಿ ನಿನ್ನ ನೆನಪಲಿ ನಿನ್ನ ನಿನ್ನ ನೆನಪಲಿ ಕಳೆದಾದೆ ನಿನ್ನ ನಿನ್ನ ನೆನಪಲಿ ನಿನ್ನ ನೆನಪಲಿ ನಿನ್ನ ನೆನಪಲಿ ಕಳೆದೋದೆ ನಿನ್ನ ಭೂಮಿ, ಶಶಿಯಿಂದ ಕಾಲೋ ಮೆಸೇಜು ಬಂದಿತ್ತೇನೆ? ಏನೂ ಇಲ್ಲ, ಒಂದು ಕಾಲ್ಗೂ ರಿಪ್ಲೈ ಇಲ್ಲ, ಬರೇ ವಾಯ್ಸ್ ಮೇಲ್ಗೆ ಹೋಗ್ತಾ ಇದೆ. ಏನಾಗಿದೆಯೋ ಏನೋ. ಇಲ್ಲ ಭೂಮಿ, ನೀನು ಖುಷಿಯಾಗಿರ್ಬೇಕು, ಮೂವ್ ಆನ್ ಮಾಡು, ಸಂತೋಷವಾಗಿರು. ಹೌದು ಕಣ್. ಎಲ್ಲ ರಾತ್ರಿ ಥರ ಅವತ್ತು ಸಾಮಾನ್ಯವಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವತ್ತು ಒಂದು ಘಟನೆ ನಡೀತು. ಆ ಘಟನೆ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಮನಸ್ಸಲಿ ನನ್ನ ಕನಸಲಿ ಸುತ್ತುವೆ ನಿನ್ನನ್ನು ನಿನ್ನ ಹಿಂದೆ ಸುತ್ತುವ ಹುಚ್ಚು ಬಂತು ನನಗಿನ್ನು ನಿನ್ನ ನೆನಪಲಿ ನಿನ್ನ ನೆನಪಲಿ ಕಳೆದಾದೆ ನಿನ್ನ ನಿನ್ನ ನೆನಪ. ಹೇ ಶಶಿ, ನೋಡು ಭೂಮಿಯಿಂದ ಮೆಸೇಜ್ ಬರ್ತಾ ಇದೆ. ಭೂಮಿಯಿಂದನಾ? ಅವಳು ಏರ್ಪೋರ್ಟ್ ಅಲ್ಲಿ ಇದ್ದಾಳಪ್ಪ. ಇವಾಗ ಅವಳು ಇಂಡಿಯಾಗೆ ಹೋಗ್ತಾ ಇದ್ದಾಳೆ. ಅವಳು ನಾನು ಮದುವೆ ಕಮಿಟ್ ಆಗ್ತಿಲ್ಲ ಅಂತೇಳಿ ನನಗೆ ಅಲ್ಟಿಮೇಟಮ್ ಕೊಟ್ಟು ಇಂಡಿಯಾಗೆ ಹೋಗ್ತಾ ಇದ್ದಾಳೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ಹಂಗಿದ್ರೆ ಏನ್ ಬ್ರೇಕಪ್ ಮಾಡ್ಕೊಂಡ್ರ ನೀವು? ಬ್ರೇಕಪ್? ಇಲ್ಲಪ್ಪ, ನಾನೀಗ ಹೋಗಿ ಅವಳ ಹತ್ರ ಏರ್ಪೋರ್ಟ್ಗೆ ಹೋಗಿ ಮಾತಾಡ್ತೀನಿ ಅವಳ ಹತ್ರ. ನನ್ ಬೈಕ್ ತಗೊಂಡು ಹೋಗ್ತೀನಿ ಕಣ. ಹುಷಾರು, ಫೋನ್ ತಗೊಂಡೋಗು. ಓಕೆ.
ಸೊ ಶಶಿ, ನಿಮ್ಮ ರಿಪೋರ್ಟ್ಸ್ ನೋಡಿದ್ಮೇಲೆ, ನಿಮ್ ಸ್ಕ್ಯಾನ್ ನೋಡಿದ್ಮೇಲೆ ನಿಮ್ಮ ಬ್ರೈನ್ಗೆ ತುಂಬಾ ಪೆಟ್ಟಾಗಿದೆ ಅಂತ ಗೊತ್ತಾಗ್ತಾ ಇದೆ ಈ ಆಕ್ಸಿಡೆಂಟ್ ಇಂದ. ಸೊ ಸಾರಿ ಟು ಸೇ ಶಶಿ, ನಿಮ್ಗೆ ದೃಷ್ಟಿ ಹೋಗಿದೆ. ಮತ್ತೆ ಬರುತ್ತೋ ಅಥವಾ ಬರೋದಿಲ್ವೋ ಈಗ ಸದ್ಯಕ್ಕಂತೂ ಏನು ಹೇಳಕ್ ಆಗೋದಿಲ್ಲ. ನಿಮಗೆ ಮತ್ತೆ ಬೇರೆ ಏನಾದ್ರು ಸಹಾಯ ಬೇಕಿದ್ರೆ ನೀವು ಖಂಡಿತ ನನ್ಗೆ ಕಾಲ್ ಮಾಡಿ. ಸಾರಿ ಶಶಿ, ಭೂಮಿ ನಿನ್ಗೆ ಕಾಲು ಮೆಸೇಜು ಮಾಡ್ತಾ ಇದ್ದಾಳೆ. ನೀನು ಅವಳಿಗೆ ವಿಷಯ ತಿಳಿಸ್ಲೇಬೇಕು. ನೀನ್ ಫೋನ್ ಕೊಡು. ಇರು, ನನಗೆ ಕಣ್ಣೇ ಕಾಣಲ್ಲ ಅಂದಮೇಲೆ ಅವಳಿಗೆ ಹೇಳಿ ಏನು ಉಪಯೋಗ? ಅವಳು ಬಿಡೆ ಇನ್ನೊಂದು ಯಾವ್ದಾದ್ರು ಮದ್ವೆ ಮಾಡ್ಕೊಂಡು ಸುಖವಾಗಿರ್ಲಿ. ನಾನು ಅವಳ ನೆನಪಲ್ಲೇ ಇದ್ಬಿಡ್ತೀನಿ. ರವಿ, ಆಟ ಸಾಗದಾಗಿದೆ ಕಣ, ಸ್ವಲ್ಪ ಕೊಡ. ನಿಧಾನ ಕೊಡ್ಸೋ. ಇವತ್ತೇ ಲೈಸೆನ್ಸ್ ಸಿಕ್ಕಿದೆ. ಎಲ್ಲಾರು ಎಣ್ಣೆ ಹೊಡೆದಿದ್ದೀರಿ. ನಾನೇನು ಕುಡ್ದಿಲ್ಲ ಅಮ್ಮ, ನೀವಿಬ್ರು ಜಾಸ್ತಿ ಕುಡ್ದಿರೋದು. ಕರೆಕ್ಟ್ ಆಗಿ ಓಡಿಸ್ತಾ ಇದ್ದೀನಿ. ಏನೋ ಸ್ವಲ್ಪ ನಿಧಾನಕ್ಕೆ ಓಡಿಸು. ಬರೋವರ ಇಂಡಿಯಾ ಹೋಗ್ತಿದ್ದೀನಿ. ಇಂಡಿಯಾನ ನಮ್ ಜೊತೆ ಟ್ರಿಪ್ ಬರ್ಬೇಕಂತಿದ್ದಲ್ಲ. ಇವು ನಿನ್ನೆಲ್ಲ ಟ್ರಿಪ್ ಬರ್ತಾನೆ ನಮ್ ಜೊತೆ. ಲಾಸ್ಟ್ ಟ್ರಿಪ್ ನೆನ್ಪಿದ್ಯಾ? ಬೀಚಾ? ಹಾ, ಅದಕ್ಕೇನ ನೀರ್ ಕೊಡ್ತಿದ್ದಲ್ಲ ಚಂದಾಗೆ. ಮತ್ತಿನ್ನೆಲ್ಲಿ ನೀರ್ ಕುಡಿತೀನಿ ಅಂದ್ಬಿಟ್ಟು ಬರ್ತಿಲ್ಲ ಅವನು. ಏನ್ ಸುಮ್ನಿರಪ್ಪ, ಏನಿಲ್ಲ. ನೀರ್ ಕುಡ್ದಿಲ್ವಾ ನೀನು? ತಡಿಯಪ್ಪ, ವಿಡಿಯೋ ಇದೆ, ತೆಗಿತೀನಿ. ನಾವೇನಾದ್ರು ಇರ್ಲಿಲ್ಲ ಅಂದ್ರೆ ಅವತ್ತು ನೀನು ಮುಳುಗೋಗ್ಬಿಡ್ತಿದ್ದೆ. ಗೀಚ್ತಾ ಇದೆ. ರವಿ, ನಿನ್ ಮೊಬೈಲ್ ಅಲ್ಲೇ ಇರೋದು. ಹೌದಾ? ನಿನ್ ಮೊಬೈಲ್ ತೆಗ್ದಿದ್ದು. ಗಾಡಿ ಕೊಡೋ. ಈ ಪಾಪ ಕಣ, ಯಾರಿಗೂ ಹೊಡೆದಿದೀವಿ. ಹೌದು ಕಣ, ಫೋನ್ ಕೊಡೋ. 911 ಕಾಲ್ ಮಾಡೋಣ. ತಪ್ಪು ಕಣ. ವಿಲ್ ಡೂ ದ ರೈಟ್ ಥಿಂಗ್. ಕಾಲ್ ಮಾಡೋಣ. ರಿಪೋರ್ಟ್ ಆಗ್ಬಿಡ್ತೀರಿ. ಬೇಡ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೇಡ ಆಗುತ್ತೆ. ನಿನ್ನ ನೆನಪಲಿ ಕಳೆದಾದೆ ನಿನ್ನ ನೆನಪಲಿ ನನ್ನ ಮನಸ್ಸಲಿ
ನನ್ನ ಕನಸಲಿ ಸುತ್ತುವೆ ನಿನ್ನನ್ನು ನಿನ್ನ ಹಿಂದೆ ಸುತ್ತುವ ಹುಚ್ಚು ಬಂತು ನನಗಿನ್ನು ನಿನ್ನ ನೆನಪಲಿ ನಾನಿನ್ನ ನಿನ್ನ ನೆನಪಲಿ ಕಳೆದಾದೆ ನಿನ್ನ ನಿನ್ನ ನೆನಪಲಿ ನಿನ್ನ ನೆನಪಲಿ ನಾನ ನಿನ್ನ ನೆನಪಲಿ ನಾನ ಕಳೆದ